ಮಳೆಗಾಲದ ತಂಪಾದ ಗಾಳಿ ಮತ್ತು ಫ್ರೆಶ್ ವಾತಾವರಣ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಹೇಳಿ. ಈ ವಾತಾವರಣ ಆಹ್ಲಾದಕರವಾಗಿದ್ರೂ ಕೂಡ ಈ ಸೀಸನ್ನಲ್ಲಿ ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನು ನಿಧಾನವಾಗಿ ಕಾಡಬಹುದು. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳ ಅಪಾಯ ಹೆಚ್ಚಾಗಿ ಕಾಡುತ್ತೆ. ಈ ಸಮಸ್ಯೆಗೆ ಮುಖ್ಯ ಕಾರಣವೆಂದರೆ ನೀವು ಸೇವಿಸುವ ಆಹಾರ ಮತ್ತು ತರಕಾರಿಯಾಗಿದೆ. ಹೌದು, ಮಳೆಗಾಲದ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗುತ್ತದೆ. ಅಲ್ಲದೆ ಈ ಸಮಯದಲ್ಲಿ ತರಕಾರಿಗಳಲ್ಲಿ ಶಿಲೀಂಧ್ರಗಳು, ಸೂಕ್ಷ್ಮ ಜೀವಿಗಳು ಮತ್ತು ಕೀಟಗಳು ಬೆಳೆಯುವ ಅಪಾಯ ಕೂಡ ಹೆಚ್ಚಾಗಿದೆ. ಆದ್ದರಿಂದ ಈ ಅವಧಿಯಲ್ಲಿ ಕೆಲವು ತರಕಾರಿಗಳ ಸೇವನೆಯಿಂದ ದೂರವಿರುವುದು ಮುಖ್ಯವಾಗಿದೆ. ಹಾಗಾದ್ರೆ ಮಳೆಗಾಲದಲ್ಲಿ ಯಾವ ರೀತಿಯ ತರಕಾರಿಗಳನ್ನು ತಿನ್ನಬಾರದು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲನೇದಾಗಿ ನೋಡಬೇಕಾದ್ರೆ ಹಸಿರು ಎಲೆಗಳ ತರಕಾರಿಗಳು. ಹೌದು, ಈ ತರಕಾರಿಗಳು ಪೌಷ್ಟಿಕಾಂಶದ ಮೌಲ್ಯದಿಂದ ಕೂಡಿದ್ರೂ ಮಳೆಗಾಲದಲ್ಲಿ ಇವುಗಳು ಶಿಲೀಂಧ್ರ ಮತ್ತು ಸೂಕ್ಷ್ಮ ಜೀವಿಗಳಿಗೆ ಹೆಚ್ಚು ಒಳಗಾಗ್ತವೆ. ಇನ್ನು ಇವುಗಳಲ್ಲಿ ಮಣ್ಣು ಮತ್ತು ಕೊಳೆ ಇರ್ತದೆ. ಇದನ್ನು ಸರಿಯಾಗಿ ತೊಳೆದಿದ್ದರೆ ಹೊಟ್ಟೆ ಸಮಸ್ಯೆಗಳು ಅಥವಾ ಫುಡ್ ಪಾಯ್ಸನಿಂಗ್ ಕೂಡ ಉಂಟಾಗಬಹುದು. ಇನ್ನು ಎರಡನೇದಾಗಿ ನೋಡಬೇಕಾದ್ರೆ ಎಲೆಕೋಸು ಅಥವಾ ಹೂಕೋಸು ಆಗಿದೆ. ಎಲೆಕೋಸುಗಳು ಅಥವಾ ಹೂಕೋಸುಗಳ ಸಣ್ಣ ಮಗುಗಳಲ್ಲಿ ಧೂಳು, ಕೀಟಗಳು ಮತ್ತು ಸೂಕ್ಷ್ಮ ಜೀವಿಗಳು ಸುಲಭವಾಗಿ ಅಡಿಕೊಳ್ಳುತ್ತವೆ. ಇನ್ನು ಇವುಗಳ ಒಳಗಿನ ತೇವಾಂಶವು ಬ್ಯಾಕ್ಟೀರಿಯಾಗಳು ಬೆಳೆಯಲು ಮತ್ತು ಅಜೀರ್ಣ ಅಥವಾ ಸೋಂಕನ್ನು ಉಂಟು ಮಾಡಲು ಕಾರಣವಾಗಬಹುದು.